ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸದಾಚಾರ ಸದ್ಭಕ್ತಿ ಇಲ್ಲದವರನ್ನೊಲ್ಲನೆಯ ಅವರಾರಾಧನೆ ದಂಡ ನಿಚ್ಚ ನಿಚ್ಚ ಪ್ರಾಯಶ್ಚಿತ್ತವರನ್ನೊಲ್ಲ ಕೂಡಲ ಸಂಗಮ ದೇವ ಭೂಭಾರಕರ ಅಪ್ಪ ಗುರು ಬಸವಣ್ಣನವರನ್ನು ಎನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿ 770 ಅಮರಗಣಗಳು, ಲಕ್ಷದ ಮೇಲೆ 96,000 ಚರ ಜಂಗಮದಲ್ಲಿ ನೆನೆಸುತ್ತಾ ಇಂದಿನ ಆನ್ಲೈನ್ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪೂಜ್ಯ ಶ್ರೀ ಸದ್ಗುರು ಬಸವಪ್ರಭು ಅಪ್ಪಾಜಿಯವರ ಪಾದಕ್ಕೆ ಭಕ್ತಿಯ ಶರಣಾರ್ಥಿಗಳನ್ನು ಅರ್ಪಿಸಿ, ಅದೇ ರೀತಿಯಾಗಿ ಶ್ರಾವಣ ಮಾಸದ ಆನ್ಲೈನ್ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಎಲ್ಲ ನನ್ನ ಪ್ರೀತಿಯ ಶರಣಾರ್ಥಿಗಳಿಗೆ ನನ್ನ ಭಕ್ತಿಯ ಶರಣಾರ್ಥಿಗಳು. ಇಂದಿನ ವಿಷಯ ಸದಾಚಾರ ಅಂದ್ರೆ ಪಂಚ ಆಚಾರಗಳು. ಲಿಂಗಾಚಾರ, ಸದಾಚಾರ, ಶಿವಾಚಾರ, ಗಣಾಚಾರ, ಭೃತ್ಯಾಚಾರವೆಂಬ ಪಂಚಾಚಾರದ ಆಚರಣೆ ಎಂತೆಂದೆಡೆ ಲಿಂಗವಲ್ಲದೆ ಅನ್ಯವನ್ನರಿಯದಿರುವುದೇ ಲಿಂಗಾಚಾರ. ಸಜ್ಜನ ಕಾಯಕದಲ್ಲಿ ತಂದು ಗುರುಲಿಂಗ ಜಂಗಮಕ್ಕೆ ನೀಡಿ ಸತ್ಯಶುದ್ಧನಾಗಿದೆ ಸದಾಚಾರ. ಶಿವಭಕ್ತರಲ್ಲಿ ಕುಲ ಗೋತ್ರ ಜಾತಿ ವರ್ಣಾಶ್ರವನ್ನರಿಸದೆ ಅವರೊಪ್ಪುದ ಕೊಂಬುದೇ ಶಿವಾಚಾರ. ಶಿವಾಚಾರದ ನಿಂದನೆಯ ಕೇಳಹುದೇ ಗಣಾಚಾರ. ಶಿವಶರಣರೇ ಹಿರಿಯರಾಗಿ ತಾನೇ ಕಿರಿಯನಾಗಿ ಭಯ ಭಕ್ತಿಯಿಂದ ಆಚರಿಸುವುದೇ ಭೃತ್ಯಾಚಾರ. ಇಂತಿ ಪಂಚಾಚಾರವುಳ್ಳ ಭಕ್ತರ ಒಪ್ಪುದನಿಕ್ಕಿ ಸಲಹಾಯಿಯ ಪ್ರಭುವೆ ಕೂಡಲ ಚೆನ್ನ ಸಂಗಮ ದೇವ ಎನ್ನುವಂತ ಇದೊಂದೇ ವಚನದಲ್ಲಿ ಇಷ್ಟೆಲ್ಲ ಅದ್ಭುತವಾಗಿದೆ ನೋಡಿ. ಎಷ್ಟು ಅದ್ಭುತವಾಗಿದೆ ವಚನ. ಅದರಲ್ಲಿ ಅಷ್ಟಾವರಣಗಳ ಅಂಗವಾಗಿ ಪಂಚಾಚಾರಗಳೇ ಪ್ರಾಣವಾಗಿ ಶಟಸ್ಥಳಗಳೇ ಮಾರ್ಗವಾಗಿರುವುದೇ ಲಿಂಗಾಯತ ಧರ್ಮ. ಲಿಂಗಾಯತ ಧರ್ಮದ ಪ್ರಾಣವಾಗಿರುವ ಪಂಚಾಚಾರಗಳು ಒಂದೇ ಒಂದು ವಚನದಲ್ಲಿ ಹಿಡಿದಿಟ್ಟಿದ್ದಾರೆ ಮಹಾಜ್ಞಾನಿ ಶ್ರೀ ಚನ್ನಬಸವಣ್ಣನವರು. ಪ್ರಭುದೇವರ ಮುಂದೆ ತಮ್ಮ ಈ ವಚನವನ್ನು ಹೇಳಿದ್ದಾರೆ. ಲಿಂಗಾಚಾರ, ಸದಾಚಾರ, ಶಿವಾಚಾರ, ಗಣಾಚಾರ, ಭೃತ್ಯಾಚಾರ ಇವು 5 ಆಚಾರಗಳು. ಈ ಆಚಾರಗಳಲ್ಲಿ ನಾವು ಹೇಗೆ ಆಚರಿಸ್ತೀವಿ ಅನ್ನೋದನ್ನ ಇದರಲ್ಲಿ ವಿವರಿಸಿದ್ದಾರೆ. ಅದರಲ್ಲಿ ವಿಷಯ ನಂದು ಸದಾಚಾರ ಅಂತ. ಆ ಸದಾಚಾರದಲ್ಲಿ ಯಾವ ತರ ಇರ್ಬೇಕು, ಯಾವ ತರ ಕಾಯಕ ಮಾಡಿ ಗುರುಲಿಂಗ ಜಂಗಮಕ್ಕೆ ಅರ್ಪಿಸ್ಬೇಕು ಅನ್ನೋದು ಹೇಳ್ತೀನಿ. ಸಜ್ಜನ ಕಾಯಕದಲ್ಲಿ ತಂದು ಗುರುಲಿಂಗ ಜಂಗಮಕ್ಕೆ ನೀಡಿ ಸತ್ಯ ಶುದ್ಧವಾಗಿರುವುದೇ ಸದಾಚಾರ. ಸತ್ಯ ಶುದ್ಧವಾಗಿ ತನು ಮನದನ ಬಳಸಿ ಕಾಯಕವ ಮಾಡಿ ಆ ಕಾಯಕದಿಂದ ಬಂದಂತ ಪದಾರ್ಥಗಳು ಅದನ್ನ ನಾವು ಗುರುಲಿಂಗ ಜಂಗಮಕ್ಕೆ ಅರ್ಪಿಸ್ಬೇಕಂತೆ ನೋಡ್ರಿ. ಸಜ್ಜನ ಕಾಯಕ ಅಂದ್ರೆ ನಮ್ಮ ಬಳಿ ನಾವು ಒಳ್ಳೆ ರೀತಿಯಿಂದ ನಾವು ಕಾಯಕ ಮಾಡಿ ಅದನ್ನ ತಂದು ಅದನ್ನ ಗುರುಲಿಂಗ ಜಂಗಮಕ್ಕೆ ಸರಿಯಾದ ರೀತಿಯಲ್ಲಿ ನಾವು ಅದನ್ನ ಅರ್ಪಿಸಿದಾಗ ಅಷ್ಟೇ. ಅದರಲ್ಲಿ ಯಾವುದೇ ತರ ಸ್ವಾರ್ಥ ಇರಬಾರ್ದು. ಅದನ್ನ ನಿಸ್ವಾರ್ಥದಿಂದ ಗುರುಲಿಂಗ ಜಂಗಮಕ್ಕೆ ಅರ್ಪಿಸ್ಬೇಕಂತೆ. ಅದಕ್ಕೆ ಇಲ್ಲಿ ಕೃಷಿ ಕೃತ್ಯ ಕಾಯಕ ಇಲ್ಲದವರು ಭಕ್ತರಲ್ಲ ಅಂತ ಹೇಳಿ ಕಾಳವೇನು ಸಹ ಹೇಳ್ತಾರೆ. ಅದಕ್ಕೋಸ್ಕರ ತನ್ನ ಕುಟುಂಬಕ್ಕಾಗಿ ಬಳಸುವುದಲ್ಲ, ನಾವು ಸತ್ಯಶುದ್ಧ ಕಾಯಕದಿಂದ ನಾವು ಅದನ್ನ ತಂದು ಅದನ್ನ ಗುರುಲಿಂಗ ಜಂಗಮಕ್ಕೆ ಅರ್ಪಿಸಿ ಇನ್ನ ಮಿಕ್ಕಿದ್ದನ್ನ ನಾವು ಅದನ್ನ ಬಳಸ್ಬೇಕು. ಅದೇ ಸದಾಚಾರ. ಆ ಕಾಯಕದಿಂದ ಬಂದ ಪದಾರ್ಥಗಳು ಗುರುಲಿಂಗ ಜಂಗಮಕ್ಕೆ ನೀಡಬೇಕು. ನೀಡಿ ತಾನು ಸತ್ಯಶುದ್ಧವಾಗಿರುವುದೇ ಸದಾಚಾರ. ತಾನು ಕಾಯಕ ಪ್ರೇಮಿಯಾಗಿ ಗುರುಲಿಂಗ ಜಂಗಮಕ್ಕೆ ದಾಸೋಹಿಯಾಗಿರ್ಬೇಕು. ಇದೇ ಸದಾಚಾರ ಅಂತ ಎಷ್ಟು ಚಂದ ಹೇಳಿದಾರೆ ನೋಡಿ. ಅದಕ್ಕೋಸ್ಕರ 12ನೇ ಶತಮಾನದಲ್ಲಿ ಶರಣರು ಅದನ್ನೇ ಹೇಳಿದ್ರು. ಕಾಯಕ ಮಾಡಿದ್ರು ಸತ್ಯಶುದ್ಧವಾಗಿ. ಶಿವಶರಣರು ಕಾಯಕವನ್ನು ಮಾಡಿ ಶಿವ ಪೂಜೆ ಎಂದು ಮಾಡುವುದಷ್ಟೇ ಅಲ್ಲ, ನಮ್ಮ ಧರ್ಮ ಮಾಡಿದ ಬಳಿಕ ನೀಡಿ ಶಿವನಿಗೆ ಅರ್ಪಿಸಿ ಕೇವಲ ಮಾಡುವುದನ್ನು ಮಾತ್ರ ಕಲಿಬೇಕು ಅಂತ ಹೇಳೋದಲ್ಲ, ಶ್ರೇಷ್ಠ ಶರಣರಾಗಿ ಬಾಳ್ಬೇಕು ಅಂತ ಹೇಳಿ ಇಲ್ಲಿ ಕಲಿಕೇತೆಯನ್ನವರು ಸಹ ಹೇಳ್ತಾರೆ. ಬೇಡಲೇತಕ್ಕೆ ಕಾಯಕವ ಮಾಡಿ ಏನೆಂದು ಕೊಡದೆ ಒಡಗೂಡಿ ಬಯ್ಯಲೇತಕ್ಕೆ ಕಾಯಕವ ಮಾಡುವುದು ಭಕ್ತನ ಶ್ರೇಷ್ಠ ಧರ್ಮ. ಕಾಯಕ ಮಾಡಿದ ಬಳಿಕ ನೀಡಿ ಬಿಡುವುದು ಶಿವನ ಧರ್ಮ. ಕಾಯಕದ ಫಲವನ್ನು ನಿರೀಕ್ಷಣೆ ಮಾಡುವುದು ಬಯಸುವುದು ನಿಜ ಭಕ್ತನ ಲಕ್ಷಣ ಅಲ್ಲ ಅಂತ ಹೇಳ್ತಾರೆ ನೋಡಿ. ನಾನು ಕಾಯಕ ಮಾಡಿ ಮತ್ತೆ ಅದಕ್ಕೆ ಪ್ರತಿಫಲ ಬೇಡುವುದು ಲಕ್ಷಣವಲ್ಲ, ಭಕ್ತರ ಲಕ್ಷಣವಲ್ಲ ಅಂತ ಹೇಳ್ತಾರೆ. ಭಕ್ತನಾದವನು ಮರಳಿ ಬಯಸುವುದು ಸರಿಯಲ್ಲ. ಕಾಯಕ ಮಾಡಿದ್ದೇನೆಂದು ಮಾಡಿಸಿಕೊಂಡವರಲ್ಲಿ ಬೇಡುವುದು ಕಾಯಕದ ನೇಮವಲ್ಲ.
ಕಾಯಕ ಅವರನ್ನು ಅಲ್ಲಸಲ್ಲದ ಬಿರುನುಡಿಗಳಿಂದ ಬೈಯುವುದು ಕಾಯಕದ ಧರ್ಮನೂ ಅಲ್ಲ. ನಾವು ಕೆಟ್ಟದಾಗಿ ಬೈಯೋದು ಅದು ಧರ್ಮ ಅಲ್ಲ. ಕಾಯಕ ಮಾಡುವುದನ್ನು ಮಾತ್ರ ನಾವು ಕಲಿಬೇಕಷ್ಟೇ. ಕಾಯಕದ ಫಲವನ್ನು ನಾವು ಕೇಳಬಾರ್ದು ಅಂತ ಹೇಳ್ತಾರೆ. ಅದೇ ರೀತಿ ಕಾಯಕ ಮಾಡಿಸಿಕೊಂಡು ಒಡೆಯರು ಕಾಯಕ ಮಾಡಿದ್ದಕ್ಕೆ ದ್ರವ್ಯ ನೀಡುವರೆಂದು ಅಲ್ಲಿ ಇಲ್ಲಿ ನಿಂತು ಕಾಯಲೇತಕ್ಕೆ ಕವಾಟಿಗಳಲ್ಲಿ ಮಂದೆಯಲ್ಲಿ ಗಡಿಯಲ್ಲಿ ತಡಿಯಲ್ಲಿ ನಿಂತು ಕೊಡುವ ಒಡೆಯರನ್ನು ಕಾಯುವುದು ಸತ್ಯ ಶುದ್ಧ ಕಾಯಕ ಮಾಡುವ ಸದ್ಭಕ್ತರಿಗೆ ಅದು ಯೋಗ್ಯವಲ್ಲ ಅಂತ ಹೇಳ್ತಾರೆ. ಕಾಯಕ ಮಾಡಿ ಸುಮ್ಮನಿರಬೇಕು, ಅದು ಪರಮಾತ್ಮ ನಿರ್ಧಾರ ಮಾಡುತ್ತಾರೆ, ಅದು ಪರಮಾತ್ಮ ನಿರ್ಧಾರ ತಗೊಳ್ತಾರೆ. ಕಾಯಕ ಮಾಡಿದ್ದನ್ನು ಬೇಡುವುದು ಭಕ್ತರ ಗುಣವಲ್ಲ, ಇದು ಭವಿಗಳ ಬದುಕು. ಭಕ್ತನಾದವನು ಬೇಡದಿರಬೇಕು. ಕಾಯಕವೆಂದ್ರೆ ಬೇಡದೆ ಮಾಡುವುದು ಗುಣ, ಅದು ಭಕ್ತನ ಗುಣ. ಬೇಡುವುದಕ್ಕಾಗಿ ಬೇಕೆಂದರೆ ಭಾವದಿಂದ ಮಾಡುವ ಗುಣ ಕಾಯಕ ಪರವಲ್ಲ. ಬೇಡುವ ಗುಣ ಕಾಯಕದಷ್ಟೇ. ಕಾಯಕವೆಂದರೆ ಬೇಡದಿರಬೇಕು. ಬೇಡುವ ಭಾವ ಸಂಸಾರದ ನಿಲವು, ಸದ್ಭಕ್ತನ ಇರುವಲ್ಲ. ಹೊಟ್ಟೆಪಾಡಿಗಾಗಿ ಮಾಡುವ ಕೂಲಿಯಲ್ಲ ಅದು. ಈ ಕಾಯಕ ಪವಿತ್ರವಾಗಿರುವುದು. ಮಾಡಿ ಬೇಡುವುದು ಹೊಟ್ಟೆಪಾಡಿನ ಸಂಸಾರದ ಲಕ್ಷಣ. ಬೇಡಿದವನು ಭವಿ, ಬೇಡದವನು ಭಕ್ತ. ಬೇಕೆಂಬ ಭಾವದಿಂದ ಮಾಡಿದ ಕಾಯಕ ಅದು ಸಂಸಾರದ ಕಿಚ್ಚು ಎಂದು ಕೇತಯ್ಯಗಳು ಹೇಳ್ತಿದ್ದಾರೆ ಇಲ್ಲಿ. ಕಾಯಕವೆಂಬುದು ಮಾಡಿ ನೀಡಲಿಲ್ಲವೆಂದು ಬೇಡುವವನು ಉಭಯ ಭ್ರಷ್ಟ. ಈತನು ಸಂಪಾದಿಸಿದ ದ್ರವ್ಯವು ಶಿವನಿಗೆ ಮುಟ್ಟದೆ ಹೋಗುತ್ತಂತೆ. ನೋಡ್ರಿ, ಕಾಯಕ ಮಾಡಿ ನಾನು ಮಾಡಿದೆ, ಮತ್ತೆ ಅವ್ರು ನನ್ಗೆ ವಾಪಸ್ ನೀಡ್ಲಿಲ್ಲ, ನಾನು ಮಾಡಿದ್ದಕ್ಕೆ ಮತ್ತೆ ಅವ್ರು ನನಗೆ ರಿಟರ್ನ್ ಏನು ಮಾಡ್ಲಿಲ್ಲ ಅಂತ ಹೇಳಿ ನಾವು ಬೈಕೊಂಡ್ರೆ ಅಲ್ಲಿ ಪರಮಾತ್ಮ ಒಪ್ಪಲ್ಲ ಅಂತ ಹೇಳ್ತಾರೆ. ಬೇಕೆಂಬ ಭಾವದಿಂದ ಮಾಡಿದ ಮಾಟ, ಆ ಮಾಟಕ್ಕೆ ಬಂದ ದ್ರವ್ಯ ಶಿವನಿಗೆ ಅರ್ಪಣೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಶಿವನಿಗೆ ತನು ಮನ ಧನಗಳ ಅರ್ಪಣೆ ಆಗ್ಬೇಕಾದ್ರೆ ನಾವು ತನಗೆ ಬೇಕೆಂಬ ಭಾವ ಇಲ್ಲದೆ ನಿಸ್ವಾರ್ಥದಿಂದ ನಾವು ಆ ಒಂದು ಕಾಯಕ ದಾಸೋಹ ಮಾಡಿದಾಗಷ್ಟೇ ಪರಮಾತ್ಮ ಒಲಿಲಿಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಪರಮಾತ್ಮ ಒಲಿಯಲ್ಲ ಅಂತ ಹೇಳ್ತಾರೆ. ಇಲ್ಲಿ ಕಾಯಕದಿಂದ ಕರ್ಮವ ಕಂಡು, ಭಾವದಿಂದ ಲಿಂಗವ ಕಂಡು, ಲಿಂಗದಿಂದ ಸ್ವಾನುಭಾವವಾಗಿ ಅಂಗ ಸಂಗ ಹೊರಗಾಯಿತು. ಕದಂಬಲಿಂಗ ನರಿಯಲಾಗಿ ಅಂತ ಹೇಳಿ ಕಂಬದ ಮಾರಿ ತಂದೆ ಅವ್ರು ಹೇಳ್ತಾರೆ. ಅಂದ್ರೆ ನಾವು ಮಾಡುವ ಯಾವುದೇ ಒಂದು ಸಾಧನೆ ಆಗ್ಲಿ, ಕಾಯಕವೇ ಆಗ್ಲಿ, ಭಾವದೊಳಗೆ ಬ್ರಹ್ಮ ಇರವು ಲಿಂಗಾನುಸಂಧಾನದಿಂದ ಮಾತ್ರ ಸ್ವಹಾನುಭಾವ. ಅಂಗ ಸಂಘದಿಂದ ಹೊರಗಾಗಲು ಲಿಂಗಾಂಗ ಸಮರಸ ಸ್ವಾನುಭಾವದಿಂದ ಮಾತ್ರ ಸಾಧ್ಯ ಎಂದು ಕಂಬದ ಮಾರಿ ತಂದೆಗಳು ಇಲ್ಲಿ ಹೇಳ್ತಿದ್ದಾರೆ. ಸತ್ಯ ಕರ್ಮಗಳು ಸದ್ಗತಿಗಳಿಗೆ ಸಾಧನ ನೋಡ ಎನ್ನುತ್ತಾರೆ ಸಿದ್ಧರಾಮ ಶಿವಯೋಗಿಗಳು. ಕಾಯ ಇರುವವರೆಗೂ ಸತ್ಕಾರ್ಯದಲ್ಲಿ ನಾವು ಮಗ್ನನಾಗ್ಬೇಕು. ಯಾಕಂದ್ರೆ ಇದು ಯಾವಾಗ ಹುಟ್ಟು ಸಾವು ಕಟ್ಟಿಕೊಂಡು ನಾವು ಬಂದಿರ್ತೀವಿ. ಜಾತಿಚ್ಯ ಮರಣಂ ಧ್ರುವಂ ಎಂಬ ಈ ಸಾಲನ್ನು ನಾವು ಓದಿದ್ದೀವಿ. ನಾವು ಸಹ ನಿಮ್ಗೂ ಗೊತ್ತಿರುವಂತ ಒಂದು ವಿಷಯನೇ. ಅದಕ್ಕೋಸ್ಕರ ಯಾವಾಗ ನಾವು ಸಾಯಲೇಬೇಕು, ಹುಟ್ಟು ಎಲ್ಲರೂ ಸಹ ಒಂದಿನ ಸಾಯಲೇಬೇಕು. ಅದಕ್ಕೋಸ್ಕರ ನಾವು ಯಾವಾಗ್ಲೂ ಸಹ ಶರಣರ ಒಂದು ಗುರು ಲಿಂಗ ಜಂಗಮ ದಾಸೋಹನ ಮಾಡ್ಬೇಕು. ಅಂಗಲಿಂಗ ಸಂಘದಿಂದ ಹೊರಗಾಗಲು ಲಿಂಗಾಂಗ ಸಮರಸ ಸ್ವಾನುಭಾವದಿಂದ ಮಾತ್ರ ಸಾಧ್ಯ ಎನ್ನುತ್ತಾರೆ ಕಂಬದ ಮಾರಿ ತಂದೆಗಳು. ಸತ್ಕರ್ಮಗಳು ಸದ್ಗತಿಗೆ ಸಾಧನ ನೋಡ ಎನ್ನುತ್ತಾರೆ ಸಿದ್ಧರಾಮ ಶಿವಯೋಗಿಗಳು. ಕಾಯ ಇರುವವರೆಗೂ ಸತ್ಕಾರ್ಯದಲ್ಲಿ ಮಗ್ನನಾಗಬೇಕು. ಕಾಯಕದಿಂದ ಸತ್ಕಾರ್ಯಗಳು ನಡೆಯಬೇಕಂತೆ. ಕಾಯಕವೇ ಕೈಲಾಸ ಅಂತ ಅಪ್ಪ ಗುರು ಬಸವಣ್ಣನವ್ರು ಹೇಳೋರಲ್ಲ. ಅದಕ್ಕೋಸ್ಕರ ನಾವು ಸತ್ಯ ಶುದ್ಧ ಕಾಯಕ ಮಾಡ್ಬೇಕು. ಶ್ರೀ ಬಸವೇಶ್ವರರು ಸಹ ಕಾಯಕವು ಕೈಲಾಸವಾಗಬೇಕಾದರೆ ಸತ್ಕಾರ್ಯಗಳು ಕಾಯಕದಿಂದ ಜರುಗುತ್ತದೆ, ಕಾಯಕದಿಂದಲೇ ಸಾಧ್ಯವಾಗುತ್ತದೆ ಅಂತ ಹೇಳ್ತಾರೆ. ಈ ಸರ್ವಶ್ರೇಷ್ಠವಾದ ಸಾಧನವಾಗಿದೆ ಈ ಕಾಯಕ ಅನ್ನೋದು. 12ನೇ ಶತಮಾನದಲ್ಲಿ ಹಂಗೆ ಇತ್ತು. ಈಗ
ಈ ಕಾಯಕವೆಂಬ ಸಾಧನಗಳು ಬಳಸಿ ಸತ್ಕ್ರಿಯೆಗಳನ್ನು ಮಾಡಿ ಶುದ್ಧನಾಗಬೇಕು. ಕಾಯಕದಿಂದಲೇ ಸತ್ಕರ್ಮಗಳನ್ನು ನಾವು ಕಾಣಬೇಕು. ಕಾಯಕವೇ ನಮಗೆ ಮೂಲ ಆಧಾರದಿಂದಲೇ ಹತ್ತಬೇಕು. ಕಾಯಕದ ಆಧಾರವಿಲ್ಲದೆ ನಾವು ಹತ್ತಿ ಎತ್ತರಕ್ಕೆ ಮುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಕಾಯಕ ಮಾಡಿ ನಾವು ಎತ್ತರಕ್ಕೆ ಏರ್ಬೇಕು ಅಂತ ಇಲ್ಲಿ ಹೇಳ್ತಿದ್ದಾರೆ. ಭಾವದಿಂದ ಲಿಂಗವ ಕಂಡು, ಭಾವದ ಮರೆಯಲ್ಲಿ ಬ್ರಹ್ಮನು ಇದ್ದಾನೆ. ಆತನನ್ನು ಕಾಣಬೇಕಾದರೆ ಭಕ್ತಿ ಭಾವವೇ ಬೇಕು. ಶುದ್ಧ ಭಾವವಿದ್ದಲ್ಲಿ ಶಿವಭಾವವಿದ್ದಲ್ಲಿ ಶಿವನನ್ನು ಕಾಣಬಹುದು. ಭಾವವೆಂಬ ಪುಷ್ಪದಲ್ಲಿ ಭಕ್ತಿ ಎಂಬ ಪರಿಮಳವಿದ್ದಾಗ ಮಾತ್ರ ಶಿವನೆಂಬ ದುಂಬಿ ತಾನಾಗಿ ಬರುತ್ತೆ. ಶಿವನು ಭಕ್ತಿ ಭಾವ ಪ್ರಿಯನಾಗಿದ್ದಾನೆ. ಭಾವದೊಳಗೆ ಭಕ್ತಿ ತುಂಬಿದ್ದರೆ ಮಾತ್ರ ಶಿವನು ಒಲಿಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ಲಿಂಗಾನುಸಂಧಾನದಿಂದ ಮಾತ್ರ ಶರಣರು ಸ್ವಾನುಭಾವಿ ಆಗುತ್ತಾರೆ. ಸ್ವಾನುಭಾವ ಮಾಡಬೇಕಾದ್ರೆ ಲಿಂಗ ಸಂಘದಿಂದ ಮಾತ್ರ ಸಾಧ್ಯ ಆಗುತ್ತೆ. ಸ್ವಾನುಭಾವಿಯೇ ಶ್ರೇಷ್ಠ. ಸ್ವಾನುಭಾವಿಯೇ ಶ್ರೇಷ್ಠವಾದ ಸಂಪತ್ತು. ಸ್ವಾನುಭಾವ ಸಂಪತ್ತನ್ನು ಪಡೆದವನೇ ಸರ್ವಶ್ರೇಷ್ಠ ಶ್ರೀಮಂತ. ಈ ಸ್ವಾನುಭಾವದ ಸಂಪತ್ತಿಗೆ ಶಿವಲಿಂಗ ಸಂಧಾನವೇ ಸಾಧನೆ. ಅಂಗ ಸಂಘಕ್ಕೆ ಹೊರಗಾಯಿತು ಕದಂಬ ಲಿಂಗವ ನರಿಯಲಾಗಿ. ಅಂದ್ರೆ ಲಿಂಗವ ನರಿತ ಬಳಿಕ ಸಂಸಾರ ಸಂಘಕ್ಕೆ ವಿರಾಮವಾಗುತ್ತೆ. ಲಿಂಗವನ್ನು ಅರಿದ ಬಳಿಕ ಮನ ಸಂಸಾರ ಸಂಘದಿಂದ ಹೊರಗೋಗುತ್ತದೆ. ಸಂಸಾರ ಸಂಘವೇ ಬಂಧನ, ಲಿಂಗ ಸಂಘವೇ ಮುಕ್ತಿ. ಲಿಂಗವನ್ನರಿತ ಬಳಿಕ ಸರ್ವ ಸಂಘದಿಂದಲೂ ಮನವು ಹೊರಗಾಯಿತು ಎನ್ನುತ್ತಾರೆ ಕದಂಬ ಮಾರಿತಂದೆಗಳು. ಅದಕ್ಕೋಸ್ಕರ ನಾವು ಯಾವಾಗ್ಲೂ ಸತ್ಯ ಶುದ್ಧ ಕಾಯಕ ಮಾಡಿ ನಾವು ಗುರು ಲಿಂಗ ಜಂಗಮ ಸೇವೆ ಮಾಡಿ ಅಪ್ಪ ಕೊಟ್ಟಿರುವಂತಹ ಇಷ್ಟಲಿಂಗನೇ ನಮಗೆ ದಾರಿ ದೀಪವಾಗ್ಬೇಕು ಅಂತೇಳಿ ಅದನ್ನೇ ನಾವು ಮಾಡ್ಬೇಕು. ಲಿಂಗನೇ ಪೂಜೆ ಮಾಡ್ಬೇಕು. ಲಿಂಗನೇ ಸರ್ವಶ್ರೇಷ್ಠ. ಅದಕ್ಕೆ ಇಲ್ಲಿ ಆಯ್ದಕ್ಕಿ ಮಾರಯ್ಯನವರು 12ನೇ ಶತಮಾನದಲ್ಲಿ ಕಾಯಕಕ್ಕೆ ಬಹಳಷ್ಟು ಮಹತ್ವವನ್ನು ಕೊಟ್ಟಿದ್ದಾರೆ. ಕಾಯಕದಲ್ಲಿ ನಿರತನಾದಡೆ ಗುರು ದರ್ಶನವನ್ನಾದರೂ ಮರೆಯಬೇಕು. ಕಾಯಕದಲ್ಲಿ ನಿರತನಾದಡೆ ಗುರು ದರ್ಶನವನ್ನಾದರೂ ಮರೆಯಬೇಕು. ಲಿಂಗ ಪೂಜೆಯಾದಡು ಮರೆಯಬೇಕು. ಜಂಗಮ ಮುಂದಿದ್ದರೂ ಅಂಗು ಅರಿಯಬೇಕು. ಜಂಗಮ ಮುಂದಿದ್ದರೂ ಅಂಗು ಅರಿಯಬೇಕು. ಕಾಯಕದಲ್ಲಿ ನಿರತನಾದಡೆ ಗುರು ದರ್ಶನವನ್ನಾದರೂ ಮರೆಯಬೇಕು. ಕಾಯಕವೇ ಕೈಲಾಸವಾದ ಕಾರಣ. ಕಾಯಕವೇ ಕೈಲಾಸವಾದ ಕಾರಣ. ಅಮರೇಶ್ವರ ಲಿಂಗವಾಯಿತಾದಡು ಕಾಯಕದೊಳಗೆ. ಅಮರೇಶ್ವರ ಲಿಂಗವಾಯಿತಾದಡು ಕಾಯಕದೊಳಗೆ. ಕಾಯಕದಲ್ಲಿ ನಿರತನಾದಡೆ ಗುರು ದರ್ಶನವನ್ನಾದರೂ ಮರೆಯಬೇಕು. ಗುರು ದರ್ಶನವನ್ನಾದರೂ ಮರೆಯಬೇಕು ಅಂತ ಇಲ್ಲಿ ಎಷ್ಟು ಚಂದ ಆಯ್ದಕ್ಕಿ ಮಾರಯ್ಯನವ್ರು ಹೇಳಿದ್ದಾರೆ. ವರ್ಕ್ ಈಸ್ ವರ್ಷಿಪ್ ಅಂದ್ರೆ 12ನೇ ಶತಮಾನದಲ್ಲಿ ಅಪ್ಪ ಗುರು ಬಸವಣ್ಣನವರು ಕಾಯಕವೇ ಕೈಲಾಸ ಎಂಬ ಮಹಾಮಂತ್ರವನ್ನು ಆಯ್ದಕ್ಕಿ ಮಾರಯ್ಯನವರೇ ಈ ಜಗತ್ತಿಗೆ ನೀಡಿದಂಥವರು. ಕಾಯಕದಲ್ಲಿ ಕೈಲಾಸವನ್ನು ಹುಡುಕಿ ಕಂಡುಕೊಂಡಂಥವರು 12ನೇ ಶತಮಾನದಲ್ಲಿ ಯಾರಾದ್ರೂ ಇದ್ರೆ ಅದು ಆಯ್ದಕ್ಕಿ ಮಾರಯ್ಯನವರು. ಕಾಯಕದ ಕಲಿಗಳೆಂದೇ ಪ್ರಸಿದ್ಧರಾದವರು ಅವರು. ಕಾಯಕವೆಂದು ಶರಣರ ಹೊಸ ಮಾರ್ಗ. ಕಾಯಕದ ಸಮಯದಲ್ಲಿ ಕಾಯಕ ಮಾಡುವ ಸದ್ಭಕ್ತರು ಹೇಗಿರ್ಬೇಕು? ಕಾಯಕ ನಿಯಮಗಳನ್ನ ಬರೆದವರು ಆಯ್ದಕ್ಕಿ ಮಾರಯ್ಯನವರು. ಹೇಗಿರ್ಬೇಕು ಅನ್ನುವುದನ್ನ ಅವರು ಕಾಯಕದ ನಿಯಮಗಳನ್ನ ಅವರ ವಚನದಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ. ಕಾಯಕದಲ್ಲಿ ನಿರತನಾದಡೆ ಗುರು ದರ್ಶನವನ್ನಾದರೂ ಮರೆಯಬೇಕು. ಲಿಂಗ ಪೂಜೆ ಆದರೂ ಮರೆಯಬೇಕು. ಜಂಗಮ ಮುಂದೆ ನಿಂದಿದ್ದರೂ ಹಂಗು ಅರಿಯಬೇಕು. ಕಾಯಕವು ಅತ್ಯಂತ ಪವಿತ್ರವಾಗಿರುವಂಥದ್ದು. ಅದಕ್ಕೋಸ್ಕರ ಅದಕ್ಕೆ ನಾವೆಲ್ಲ ಬಹಳಷ್ಟು ಅದನ್ನ ಗೌರವಿಸ್ಬೇಕಂತೆ. ಕಾಯಕ ಯಾವ್ದಾದ್ರೂ ಆಗ್ಲಿ, ನಾವು ಚಪ್ಪಲಿ ಹೊಲಿದ್ರು ಅಷ್ಟೇ, ನಾವು ಕಸ ಗುಡ್ಸೋದೇ ಆಗ್ಲಿ, ಏನೇ ಒಂದು ಕಾಯಕ ಆದ್ರೂ ಅದನ್ನ ನಾವು ಭಕ್ತಿಯಿಂದ ಗೌರವಿಸ್ಬೇಕು. ಅದಕ್ಕೆ ನಾವು ಬಹಳಷ್ಟು ಮರ್ಯಾದೆ ಗೌರವನ ಕೊಡ್ಬೇಕು ಯಾವ್ದಾದ್ರೂ ಆಗ್ಲಿ. ಅದಕ್ಕೋಸ್ಕರ 12ನೇ ಶತಮಾನದಲ್ಲಿ ಅವರು ಸಹ ಅದಕ್ಕೆ ಪವಿತ್ರವಾಗಿ ಅದನ್ನ
ಪೂಜೆ ಮಾಡ್ಕೊಂಡ್ರು. ಪವಿತ್ರ ಪೂಜೆ ಆಗಿದೆ ಆ ಕಾಯಕ ಅನ್ನೋದು. ಕಾಯಕದಲ್ಲಿ ನಿರತನಾದಾಗ, ಮಗ್ನನಾದಾಗ ತನ್ನ ಗುರುವಿನ ದರ್ಶನವೂ ಮರೆಯಬೇಕು ಅಂತ ಇಲ್ಲಿ ಹೇಳ್ತಾರೆ ನೋಡ್ರಿ. ಅಷ್ಟು ಕಾಯಕಕ್ಕೆ ಮಹತ್ವ ಕೊಟ್ರು. ಲಿಂಗ ಪೂಜೆ ಮರೆಯಬೇಕು. ಜಂಗಮ ಮುಂದೆ ಬಂದು ನಿಂತರೂ ಸಹ ಕಾಯಕದಲ್ಲಿ ಹಂಗಿಲ್ಲದಿರಬೇಕು. ಇದು ಕಾಯಕ ಮಾಡುವ ಕಾಯಕವು ಗುರು ಲಿಂಗ ಜಂಗಮದಷ್ಟೇ ಶ್ರೇಷ್ಠವಾದುದು. ಆದ್ರಿಂದ ಕಾಯಕವನ್ನು ಗುರು ಪೂಜೆ, ಲಿಂಗ ಪೂಜೆ, ಜಂಗಮ ಪೂಜೆ ಎಂದು ನಾವು ಭಾವಿಸ್ಬೇಕಂತೆ ನೋಡ್ರಿ. ಅದಕ್ಕೋಸ್ಕರ ಮಾರಯ್ಯನವರು ಹೇಳ್ತಾರೆ ಇಲ್ಲಿ, ಕಾಯಕದ ಸಂದರ್ಭದಲ್ಲಿ ಗುರುವಿನ ದರ್ಶನ ನೆನಪು ಬಾರದಿರಬೇಕು. ಲಿಂಗ ಪೂಜೆ ವಿಚಾರ ಮಾಡದಿರಬೇಕು. ಸಾಕ್ಷಾತ್ ಶಿವಸ್ವರೂಪಿಯಾದ ಜಂಗಮನೆ ಮುಂದೆ ಬಂದು ನಿಂತಿದ್ದರೂ ಸಹ ಚಿತ್ತವು ಇತ್ತ ಅರಿಯದಿರಬೇಕು. ಕಾಯಕದಲ್ಲಿ ಮಾತ್ರ ಚಿತ್ತ ಅರಿಯುತ್ತಾ ಇರಬೇಕಂತೆ. ಕಾಯಕ ಮಾಡ್ಬೇಕಾದ್ರೆ ಯಾರು ಗುರು ಲಿಂಗ ಜಂಗಮ ಯಾರೇ ಬಂದು ಮುಂದೆ ನಿಂತ್ರು ಸಹ ಅದು ನಾವು ಕೆಲಸ ಮಾಡ್ಬೇಕಾದ್ರೆ ಆ ಚಿತ್ತ ಬೇರೆ ಕಡೆ, ಈ ಮನ್ಸು ಅನ್ನೋದು ಬೇರೆ ಕಡೆ ಅರಿದಂಗೆ ಒಂದೇ ರೀತಿಯಲ್ಲಿ ನಾವು ಹೋಗ್ಬೇಕಂತೆ. ಸತ್ಯ ಶುದ್ಧ ಕಾಯಕವು ಶಿವ ಪೂಜೆಯಾಗಿದೆ. ಶಿವ ಪೂಜೆ ಅಂತ ತಿಳ್ಕೊಂಡು ಆ ಕಾಯಕನ ನಾವು ಮಾಡ್ಬೇಕು ಅಂತ ಇಲ್ಲಿ ಹೇಳ್ತಿದ್ದಾರೆ. ಅಮರೇಶ್ವರ ಲಿಂಗವನ್ನು ತಮ್ಮ ಕಾಯಕದಲ್ಲಿ ಕಂಡು ಅನುಭವಿಸಿದವರು ಆಯ್ದಕ್ಕಿ ಮಾರಯ್ಯನವರು. ಅಮರೇಶ್ವರ ಲಿಂಗವು ಕಾಯದೊಳಗಿದೆ. ಎಲ್ಲಿ ಸದ್ಭಕ್ತನು ಸತ್ಯ ಶುದ್ಧ ಕಾಯಕ ಮಾಡಿರ್ತಾನೋ ಅಲ್ಲಿಯೇ ಪರಮಾತ್ಮ ನೆಲೆಸಿರ್ತಾನಂತ ನೋಡ್ರಿ. ನಾವೆಷ್ಟು ಸತ್ಯ ಶುದ್ಧ ಕಾಯಕ ಮಾಡ್ತೀವೋ ಅಲ್ಲಿ ಪರಮಾತ್ಮ ನೆಲೆಸಿರ್ತಾನಂತೆ. ಕಾರ್ಯವಿದ್ದಲ್ಲಿ ಕೈಲಾಸವಿದೆ, ಕೈಲಾಸವಿದ್ದಲ್ಲಿ ಪರಮಾತ್ಮನಿದ್ದಾನೆ. ಶಿವನನ್ನು ಕಾಣುವ ಸುಲಭೋಪಾಯವೇ ಈ ಕಾಯಕ ಯೋಗ. ಕಾಯಕ ಯೋಗದಿಂದ ಶಿವನನ್ನು ನಾವು ಬಹುಬೇಗ ಕಾಣಲಿಕ್ಕೆ ಸಾಧ್ಯ ಆಗುತ್ತದೆ. ಅದಕ್ಕೋಸ್ಕರ ನಾವು ಸತ್ಯ ಶುದ್ಧ ಕಾಯಕವನ್ನು ಮಾಡಿ, ನಾವು ಸುಳ್ಳು ಹೇಳೋದು, ಮೋಸ ಮಾಡೋದು, ವಂಚನೆ ಮಾಡೋದು ಇವೆಲ್ಲ ಮಾಡಿ ಕಾಯಕ ಮಾಡಬಾರ್ದು ಅಂತ ಅಪ್ಪ ಬಸವಣ್ಣನವರು ಹೇಳಿದ್ದಾರೆ. ಒಂದು ಕಳ ಬೇಡ, ಕೊಲ ಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಅಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರನ್ನು ಒಲಿಸುವ ಪರಿ ಅಂತ. ಅದಕ್ಕೋಸ್ಕರ ನಾವು ಸುಳ್ಳು ಹೇಳಿ, ವಂಚನೆ ಮಾಡಿ, ಮೋಸ ಮಾಡಿ, ಕಪಟ ಕೊಲೆ ಇವೆಲ್ಲ ಮಾಡಿ ನಾವು ಅದರಿಂದ ಬಂದಿದ್ದಂತ ಹಣದಲ್ಲಿ ಗುರುಲಿಂಗ ಜಂಗಮ ಸೇವೆ ಮಾಡಿದ್ರೆ ಪ್ರಯೋಜನ ಇಲ್ಲ. ಅದಕ್ಕೋಸ್ಕರ ನಾವು ಸತ್ಯ ಶುದ್ಧ ಕಾಯಕ ಮಾಡ್ಬೇಕು ಅಂತ ಹೇಳಿ ಇಲ್ಲಿ ಐದಕ್ಕಿ ಲಕ್ಕಮ್ಮನವ್ರು ಹೇಳ್ತಾರೆ. 12ನೇ ಶತಮಾನದಲ್ಲಿ, ಆಸೆ ಎಂಬುದು ಅರಸಿಂಗಲ್ಲದೆ ಶಿವಭಕ್ತರಿಗುಂಟೆ ಅಯ್ಯ, ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರಿಗುಂಟೆ ಅಯ್ಯ, ಈಸಕ್ಕಿ ಆಸೆ ನಿಮಗೇಕೆ, ಈಶ್ವರನೊಬ್ಬ ಮಾರಯ್ಯ ಪ್ರಿಯ, ಅಮರೇಶ್ವರ ಲಿಂಗಕ್ಕೆ ದೂರ ಮಾರಯ್ಯ ಅಂತ ಹೇಳವ್ರು ನೋಡಿ. ಯಶವಂತೆಲ್ಲ ಅವ್ರೆ ಅಲ್ಲಿ ಲಕ್ಕಮ್ಮನವರು ತನ್ನ ಪತಿಯನ್ನು ಕುರಿತು ಹೇಳವ್ರೆ. ಪತಿ ಮಾರಯ್ಯ ಪ್ರತಿನಿತ್ಯಲೂ ಅಕ್ಕಿಗಿಂತ ಹೆಚ್ಚು ಜಾಸ್ತಿ ತಂದಾಗ ಲಕ್ಕಮ್ಮನವರು ತನ್ನ ಪತಿಯನ್ನು ಪ್ರಶ್ನೆ ಮಾಡ್ತಾರೆ, ಯಾಕೆ ಇಷ್ಟೊಂದು ಅಕ್ಕಿಯನ್ನ ನೀವ್ ಯಾಕೆ ತರ್ತೀರಾ? ನಾವು ಶಿವಭಕ್ತರು, ನಮಗೆ ಅತಿ ಆಸೆ ಸಲ್ಲದು. ಅದು ಅರಸನಿಗಿರಲಿ, ನಮಗೆ ಬೇಡ ಅಂತ ಹೇಳ್ತಾರೆ ನೋಡ್ರಿ. ಅದು ಅರಸರಿಗಷ್ಟೇ ಆಸೆ, ನಮಗೆ ಆಸೆ ಇಲ್ಲ. ಅತಿ ಆಸೆ ಬೇಡ, ಆಸೆ ಬೇಕು ಆದ್ರೆ ಅತಿ ಆಸೆ ಬೇಡ. ನಾವು ಶಿವಭಕ್ತರು, ಅದಕ್ಕೋಸ್ಕರ ನಮಗೆ ಅಷ್ಟೊಂದು ಅಕ್ಕಿ ಸಲ್ಲದು. ಅದಕ್ಕೋಸ್ಕರ ನಾವು ಶಿವಭಕ್ತರು, ಶಿವನಿಚ್ಛೆಯಂತೆ ನಾವು ಬಾಳ್ಬೇಕು ಅಂತ ಹೇಳಿ ಮಾರಯ್ಯನವ್ರಿಗೆ ಬುದ್ಧಿವಾದ ಹೇಳ್ತಾರೆ ನೋಡ್ರಿ. ಈ ಸಕ್ಕಿ ಆಸೆ ನಿಮಗೇಕೆ ಎಂದು ಕೇಳ್ತಾರೆ ಲಕ್ಕಮ್ಮನವರು. ತನ್ನ ಪತಿಯೊಳಗೆ ಮೂಡಿದ ಅತಿ ಆಸೆಯನ್ನು ಬಿಡಿಸೋದಕ್ಕೋಸ್ಕರ ಹೇಳ್ತಾರೆ. ಸಜ್ಜನರಿಗೆ, ಭಕ್ತರಿಗೆ, ಶರಣರಿಗೆ ಮಿತವಾದ ಹಿತವಾದ ಆಸೆಗಳಿರ್ಬೇಕಂತೆ. ಅದಕ್ಕೋಸ್ಕರ ನಾವು ಯಾವಾಗ್ಲೂ ನಮ್ಮೊಳಗಡೆ ಜಾಸ್ತಿ ಆಸೆ ಇದ್ರೂನು ಅದನ್ನ ಸ್ವಲ್ಪದಾಗಿ ಮಾಡ್ಕೋಬೇಕು. ಅತಿ ಆಸೆ ಗತಿಗೇಡು ಅಂತಾರಲ್ಲ, ಹಂಗಾಗಿ ಶರಣರಾದವ್ರಿಗೆ ಅತಿ ಆಸೆ ಇರಬಾರ್ದು, ಅತಿ ಆಸೆಗೆ ಅವಕಾಶ ನೀಡಬಾರ್ದು ಅಂತ ಹೇಳಿ ಲಕ್ಕಮ್ಮನವ್ರು ಇಲ್ಲಿ ಹೇಳ್ತಾರೆ. ಇಷ್ಟೊಂದು ಅಕ್ಕಿ ದಯವಿಟ್ಟು ನಮಗೆ ಬೇಡವೆಂದು ತಿರಸ್ಕರಿಸ್ತಾಳಂತೆ. ಇಂತಹ ಆಸೆಗಳನ್ನು ಮಾಡಬಾರದೆಂದು ಎಚ್ಚರಿಸುತ್ತಾಳೆ. ಪ್ರತಿಯೊಬ್ಬರು ಇಲ್ಲಿ ಬಿದ್ದು ಎದ್ದವರೇ,
ಬೀಳದ ಬ್ರಹ್ಮಕಾಯ ಈ ಜಗದೊಳಗೆ ಹುಟ್ಟಿಲ್ಲ. ಎಲ್ಲರೂ ಬಿದ್ದು ಎದ್ದಿರೋರೆ, ಎಲ್ಲರೂ ಹುಟ್ಟುವುದೂ ಇಲ್ಲ. ಅತಿ ಆಸೆ ಉಳ್ಳವರನ್ನು, ಅತಿ ಆಸೆಯನ್ನು ಈಶ್ವರನು ಒಪ್ಪಲಾರ, ಮೆಚ್ಚಲಾರ ಅಂತ ಹೇಳ್ತಾರೆ. ಅವರಿಗೆ ಒಲಿದು ಮೋಕ್ಷವನ್ನು ನೀಡಲಾರ ಎನ್ನುತ್ತಾರಂತೆ. ಅತಿ ಆಸೆ ಯಾರಿಗಿರುತ್ತಲ್ಲ ಅವ್ರಿಗೆ ಪರಮಾತ್ಮ ಒಲಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಇಲ್ಲಿ ಲಕ್ಕಮ್ಮನವ್ರು ಹೇಳ್ತಿದ್ದಾರೆ. ಮನುಷ್ಯನಾದವನು ಅತಿ ಆಸೆ ಉಳ್ಳವನಾದರೆ ರಾಕ್ಷಸನಾಗುತ್ತಾನಂತೆ, ಕ್ರೂರಿಯೂ ಆಗುತ್ತಾನೆ, ಮೃಗಿಯೂ ಆಗುತ್ತಾನೆ. ತನ್ನ ದುರಾಸೆಯಿಂದಾಗಿ ಕಂಡವರನ್ನು ಮೋಸಗೊಳಿಸಿ, ಸುಳ್ಳು ಹೇಳಿ, ಕೊಲ್ಲಿ ತನಗೆ ತಿಳಿದಂತೆ ಮಾಡ್ತಾನಂತೆ. ಈ ಮನ್ಸು ಆಸೆಗೆ ಏನಾಗುತ್ತೆ, ಬರೀ ಆಸೆ ಅಲ್ಲ, ಈ ಮನಸ್ಸಿನೊಳಗಡೆ ದುರಾಸೆ ಅನ್ನೋದು ಇರುತ್ತಲ್ಲ, ಅದು ಈ ಮನುಷ್ಯತ್ವವನ್ನೇ ನಾಶ ಮಾಡುತ್ತಂತೆ ನೋಡ್ರಿ. ಅದಕ್ಕೋಸ್ಕರ ಇಲ್ಲಿ ಲಕ್ಕಮ್ಮನವ್ರು ಎಷ್ಟು ಚಂದ ಹೇಳವ್ರೆ, ಆಸೆ ಅನ್ನೋದು ಏನೆಲ್ಲ ಮಾಡುತ್ತೆ. ಅದಕ್ಕೋಸ್ಕರ ಈ ಒಂದು ದುರಾಸೆ ಮನುಷ್ಯತ್ವವನ್ನೇ ನಾಶ ಮಾಡ್ಲಿಕ್ಕೆ ಹೋಗುತ್ತೆ. ಅದಕ್ಕೋಸ್ಕರ ಮನುಷ್ಯ ನಾವು ತಿಳಿದು ಬಾಳ್ಬೇಕು ಅಂದಾಗ ಮಾತ್ರ ಇಲ್ಲಿ ಉಳಿದುಕೊಳ್ಳಕ್ಕೆ ಸಾಧ್ಯ. ದುರಾಸೆಗಳಿಂದ ದೂರವಿರಲು ಲಕ್ಕಮ್ಮ ತಾಯಿಯವರು ತನ್ನ ಗಂಡನಿಗೂ ಮತ್ತು ಆ ಮೂಲಕವಾಗಿ ನಮಗೂ ಸಹ ಇಲ್ಲಿ ಉಪದೇಶನ ಕೊಟ್ಟಿದ್ದಾರೆ. ಎಷ್ಟು ಜನ ಕೊಟ್ಟವ್ರು ನೋಡ್ರಿ. ದುರಾಸೆ ಹೊರ ಚೆಲ್ಲಿ ಆಸೆ ನಿನಗೆ ಬೇಡವಯ್ಯ, ಕಾರಣ ನೀವು ದೇವರಿಂದ ದೂರವಾಗಬಹುದೆಂದು ಎಚ್ಚರಿಸುತ್ತಾಳೆ. ಅದಕ್ಕೋಸ್ಕರ ಇಲ್ಲಿ ಈ ವಚನದಲ್ಲಿ ಶಿವಭಕ್ತನಾದವನು ಶಿವಶರಣರಾದವರು ಅತಿ ಆಸೆಯಿಂದ ದೂರಿ ಇದ್ದರೆ ಒಳಿತು, ಇಲ್ಲದಿದ್ದರೆ ತಾನು ನಂಬಿದಂತಹ ಪರಮಾತ್ಮ ನಮಗೆ ಮುಕ್ತಿ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನಾವು ಯಾವಾಗ್ಲೂ ಸತ್ಯಶುದ್ಧ ಕಾಯಕ ಮಾಡಿ ನಾವು ಮುಕ್ತರಾಗ್ಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಿದ್ದಾರೆ. ಅದೇ ರೀತಿ ಮೊಳಿಗೆ ಮಾರೆಯನ್ನವ್ರು ಹೇಳ್ತಾರೆ, ಆನೆ ಕುದುರೆ ಭಂಡಾರವಿದ್ದಡೇನು ತಾನುಂಬುದು ಪಡೆಯಕ್ಕಿಯನ್ನ ಒಂದಾವಿನ ಹಾಲು ಮಲಗುವುದರ್ಧ ಮಂಚ. ಈ ಉರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡ ಮನುಜ, ಒಡಲು ಭೂಮಿಯ ಸಂಗ ಒಡವೆ ತಾನೇ ನಪ್ಪುವುದು. ಕೈವಿಡಿದ ಮಡದಿ ಪರರ ಸಂಗ, ಪ್ರಾಣ ವಾಯುವಿನ ಸಂಗಡ, ಸಾವಿನ ಸಂಗಡ ಆರೂ ಇಲ್ಲ ಕಾಣ ನಿಷ್ಕಲಂಕ ಮಲ್ಲಿಕಾರ್ಜುನ ಅಂತ ಹೇಳಿ ಎಷ್ಟು ಚಂದ ಹೇಳಿದಾರೆ ನೋಡ್ರಿ. ಮೌಳಿಗೆಯ ಮಾರಯ್ಯನವರು ವಚನ ಇದು. ಮೊದಲು ರಾಜರಾಗಿದ್ರು ಬಸವಾದಿ ಪ್ರಮತರ ಪ್ರಭಾವಕ್ಕೆ ಒಳಗಾಗಿ ಕಲ್ಯಾಣಕ್ಕೆ ತಮ್ಮ ಪತ್ನಿಯನ್ನ ಕರ್ಕೊಂಡು ಅವರು ಜೊತೆಗೆ ಬರ್ತಾರೆ. ಬಂದು ಇಲ್ಲಿ ಕನ್ನಡವನ್ನು ಕಲಿತು ದೀಕ್ಷೆಯನ್ನು ಹೊಂದಿ ಮೋಕ್ಷದ ಮಾರ್ಗವನ್ನು ಕಂಡುಕೊಳ್ತಾರೆ. ಇವರು ಬರೆದ ಈ ವಚನದಲ್ಲಿ ನಮ್ಮ ಜೀವನದ ಕೆಲವು ಸತ್ಯ ಸಂಗತಿಗಳನ್ನು ನಾವಿಲ್ಲಿ ನೋಡೋಣ. ಮನುಷ್ಯ ಅಹಂಕಾರಕ್ಕೆ ಮಿತಿನೇ ಇಲ್ಲ, ಅದಂತೂ ನಿಜ. ಅದಕ್ಕೆ ಕೊನೆನೂ ಇಲ್ಲ. ಯಾಕಂದ್ರೆ ಇಂತಹ ಅನರ್ಥಕವಾದ ಜೀವನವನ್ನು ಮಾನವ ಮುಂದುವರಿಸುತ್ತಿದ್ದಾನೆ. ತಾನು ಯಾರು, ತನ್ನ ಪಾತ್ರವೇನು, ನನಗೆಷ್ಟು ಬೇಕು, ತನ್ನ ಗತಿ ಏನು, ಮಿತಿ ಏನು, ತನ್ನ ಜೀವನದ ಅರ್ಥವೇನು ಎಂಬುದನ್ನು ಮಾತ್ರ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಿಲ್ಲ. ಬರೀ ನನ್ನ ಒಂದು ದುಡ್ಡು, ನನ್ನ ಒಂದು ಈ ಸಂಸಾರ ಏನೋ ನಾವು ಅಂತ ಒಂದು ಸ್ವಾರ್ಥದಲ್ಲಿ ನಾವು ಇವತ್ತಿನ ದಿನ ಮುಳುಗಿದ್ದೀವಿ. ನಾನು ಅನ್ನೋ ಈ ಒಂದು ಅಹಂ ಐತಲ್ಲ, ಅದು ಎಲ್ಲಿಗ್ ಬೇಕಾದ್ರೂ ತಗೊಂಡೋಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾರೆ, ನಾನು ಎಲ್ಲರಿಗಿಂತ ದೊಡ್ಡವನು, ಎಲ್ಲರಿಗಿಂತ ಶ್ರೀಮಂತನೆಂಬ ದುರಹಂಕಾರದಿಂದ ಮನುಷ್ಯ ಹುಚ್ಚನಾಗ್ತಾ ಇದ್ದಾನೆ ಇವತ್ತಿನ ದಿನ. ನನ್ಗೇನ್ ಕಮ್ಮಿ, ನಾನು ಯಾರಿಗಿಂತ ಏನ್ ಕಮ್ಮಿ ಇಲ್ಲ, ನನಗ್ ದುಡ್ಡಿದೆ, ಹಣ ಇದೆ, ಆಸ್ತಿ ಇದೆ, ಎಲ್ಲ ಇದೆ, ಆದ್ರೆ ನೆಮ್ಮದಿ ಮಾತ್ರ ಇಲ್ಲ. ಇವತ್ತಿನ ದಿನ ಎಷ್ಟು ಕೋಟಿಗೆ ಬದುಕಿರೋರು ಇದ್ದಾರೆ, ಆದ್ರೆ ಅವು ಇವತ್ತಿನ ದಿನ ನೆಮ್ಮದಿ ಇಲ್ಲ. ಆದ್ರೆ ಗಂಜಿ ಕುಡ್ದು ಬದುಕ್ತಾರಲ್ಲ, ಇವತ್ತು ಅವರು ನಿಜಕ್ಕೂ ಅವರೇ ದೊಡ್ಡ ಶ್ರೀಮಂತರು. ಅವರು ಅಷ್ಟು ನೆಮ್ಮದಿಯಾಗಿರೋರು ಈ ಜಗತ್ನಲ್ಲಿ ಯಾರು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯ ದುರಂಕಾರದಿಂದ ಮೆರೆದು ಹುಚ್ಚನಾಗ್ತಿದ್ದಾನೆ. ನನಗೆ ಎಲ್ಲಾ ಗೊತ್ತಿದೆ, ನನಗೆಲ್ಲಾ ತಿಳಿದಿದೆ ಎನ್ನುವಂತಹ ಮನಸ್ಸಿದೆ. ಮನೆ ಇದೆ, ಕುದುರೆ ಇದೆ, ಬಂಡಿ ಇದೆ, ಭಂಡಾರವಿದೆ, ಸಕಲವೂ ನನ್ನ ಬಳಿ ಇದೆ ಎಂಬ ಸೊಕ್ಕಿನಿಂದ ಮಾನವ ಇವತ್ತಿನ ದಿನ ಮೈ ಮರೆತು ಹೋಗ್ತಾ ಇದ್ದಾನೆ. ಮಾರಯ್ಯನವ್ರು ಹೇಳ್ತಾರೆ, ಏನೆಲ್ಲ ಇರಬಹುದು, ಆದರೆ ಇರುವುದೆಲ್ಲ ನಿನಗಾಗಿ ಮಾತ್ರ ಅಲ್ಲ, ಅದು ಉಳಿದಿರುವುದು ಮಾತ್ರ ಉಳಿದವರಿಗೆ. ಈ ಸತ್ಯವನ್ನು ಮನುಷ್ಯ
ತಿಳಿಯಬೇಕು. ಯಾಕಂದ್ರೆ ನಮ್ಮ ಹತ್ರ ಎಲ್ಲ ಇರ್ಬೋದು, ಬಟ್ ನಾವ್ ಅದನ್ನ ಯಾರು ಏನು ತಗೊಂಡ್ ಹೋಗಲ್ಲ. ಒಂದ್ ಆಟಾಣಿ ಬಿ ನಾವ್ ತಗೊಂಡ್ ಹೋಗಕ್ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ಅದು ನಾವ್ ಇಲ್ಲೇನ್ ಇಕ್ಕೋಗಿರ್ತೀವಲ್ಲ, ಅದು ಇಲ್ಲಿ ಯಾರು ಉಳ್ದಿರ್ತಾರಲ್ಲ ಅವ್ರಿಗೆ ಮಾತ್ರ ಇದು. ನಿನಗಾಗಿ ಏನು ಇಲ್ಲ ಅಂತ ಎಷ್ಟ್ ಚಂದ ಹೇಳವ್ರು ನೋಡ್ರಿ. ಈ ಸತ್ಯವನ್ನು ನಾವು ತಿಳಿದ್ರೆ ಮಾತ್ರ, ಈ ಸತ್ಯವನ್ನ ಮನುಷ್ಯ ತಿಳಿಯಲಾರದೆ, ಆನೆ ಇರಬಹುದು, ಬಂಡಿ ಇರಬಹುದು, ಭಂಡಾರವಿರಬಹುದು, ಅಕ್ಕಿ ಇರಬಹುದು, ಸಾವಿರಾರು ಆಕಳು ಇರಬಹುದು, ಆಸ್ತಿ ಇರಬಹುದು, ಏನಿದ್ದರೇನು ತಾನು ಉಣ್ಣೋದು ಒಂದು ಬೊಗಸೆ ಅಕ್ಕಿ ಅನ್ನ. ನಮ್ಮಲ್ಲಿ ಎಷ್ಟು ನಾವೀಗ ಒಂದು 3-4 ತಟ್ಟೆ ವೆರೈಟಿ ಊಟ ಇಟ್ಕೊಂಡ್ ತಿಂದ್ರುನು ನಮ್ಗೆ ಎಷ್ಟು ಹೊಟ್ಟೆ ತುಂಬುತ್ತೋ ಅಷ್ಟೇ ನಾವು ತಿಂತೀವಿ. ಆದ್ರೆ ಅದ್ರ ಮುಂದೆ ತಿನ್ನಕ್ಕಾಗಲ್ಲ. ಜಾಸ್ತಿ ತಿಂದ್ರೆ ಏನಾಗುತ್ತೆ, ವಾಮಿಟ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಒಂದು ಬೊಗಸೆ ಅಕ್ಕಿ ಅನ್ನ ಕುಡಿಯುವುದು ಒಂದೇ ಗ್ಲಾಸು. ಒಂದ್ ತಪ್ಲೆ ಹಾಲಿದ್ರುನು ನಾವು ಕುಡಿಯೋದು ಒಂದೇ ಒಂದು ಗ್ಲಾಸ್ ಹಾಲು. ತನ್ನ ಮನೆಯೊಳಗೆ 100 ಮಂಚವಿದ್ರೂ ಸಹ ಮಲ್ಗೋದು ಮಾತ್ರ ಅರ್ಧ ಮಂಚ. ತನ್ನ ಜೀವನದ ಮಿತಿ ಹೀಗಿದೆ. ಬರೀ ಜಂಬವನ್ನು ಕೊಚ್ಚಿಕೊಳ್ಳುವುದರಲ್ಲಿ ಯಾವ ಅರ್ಥನೂ ಇಲ್ಲ ಅಂತ ಹೇಳ್ತಾರೆ ನೋಡ್ರಿ. ಆನಂದವು ಮೊದಲೇ ಇಲ್ಲ. ಈ ರೀತಿ ಹುಚ್ಚತನವನ್ನು ನೆಚ್ಚಿಕೊಂಡು ಬಾಳುತ್ತಿರುವ ಮನುಷ್ಯ ಹುಚ್ಚನಲ್ಲದೆ ಮತ್ತೇನು ಅಂತ ಹೇಳೋರು ನೋಡ್ರಿ. ಇಷ್ಟು ಹುಚ್ಚು ಹಿಡಿಸ್ಕೊಂಡಿದೀವಿ ಅಂದ್ರೆ ನಾವು ಜಗತ್ನಲ್ಲಿ ಅಷ್ಟಿಷ್ಟು ಹುಚ್ಚಿಡಿಸ್ಕೊಂಡಿಲ್ಲ. ನಾನು, ನನ್ನದು, ನನ್ನ ಸಂಸಾರ, ನನ್ನ ಗಂಡ, ನನ್ನ ಮಕ್ಕಳು ಅಂತ ಹೇಳಿ ಎಷ್ಟು ಹುಚ್ಚಿಡಿಸ್ಕೊಂಡಿದೀವಿ ಅಂದ್ರೆ ಅದಕ್ಕೆ ಅರ್ಥನೇ ಇಲ್ಲ. ಮಾನವ ದೇವರಿಗಿಂತ ದುಡ್ಡನ್ನು ಬಹಳ ನಂಬಿಕೊಂಡಿದ್ದಾನೆ, ಅದಂತೂ ನಿಜ. ಮಾನವರು ನಾವೆಲ್ಲ ಇವಾಗ ದೇವ್ರಿಗೆ ಹೋಗ್ಬಿಟ್ಟು, ನಾವು ದೇವಸ್ಥಾನಕ್ಕೆ ಯಾಕೆ ಹೋಯ್ತೀವಿ ಅಂದ್ರೆ ನಮ್ಮ ಮನೇಲಿ ಕಷ್ಟ ಇದೆ ಅಂತ ಹೊರ್ತೀವಿ ಹೊರ್ತು ನಿಸ್ವಾರ್ಥದಿಂದ ಹೋಗಿ ಅಲ್ಲಿ ಕುಂತ್ ಧ್ಯಾನ ಮಾಡಿ ನಮ್ಮ ಮನ್ಸಿಗೆ ಶಾಂತಿ ಸಿಗುತ್ತೆ ಅಂತ ಯಾರಾದ್ರೂ ಹೋಯ್ತೀರಾ? ಇಲ್ಲ. ಅಲ್ಲಿ ಹೋಗೋದೇ ಏನಕ್ಕೆ ಅಂದ್ರೆ ನನ್ ಮಗಂಗ್ ಲಾಟ್ರಿ ಹೊಡಿಲಿ, ನನ್ ಮಗಂಗ್ ಬೇಗ ಒಂದು ಹುಡ್ಗ ಸಿಗ್ಲಿ, ಈ ತರ ಎಲ್ಲ ಸ್ವಾರ್ಥದಿಂದ ಹೋಗಿ ಅಲ್ಲಿ ಕೇಳ್ಕೊಳ್ಳೋದಕ್ಕೆ ಇವತ್ತು ಅವ್ರು ಹೇಳಿರೋದು. ಮಾನವ ದೇವರಿಗಿಂತ ದುಡ್ಡನ್ನು ಬಹಳ ನಂಬಿಕೊಂಡಿದ್ದಾನೆ. ಈ ದುಡ್ಡಿನ ಮೋಹದ ಮೋಡಿಗೆ ಒಳಗಾದ ಮನುಷ್ಯರು ಯಾರೂ ಇಲ್ಲ. ಆದರೆ ದುಡ್ಡು ಹರಿಯುವ ನೀರಿದ್ದಂತೆ. ಒಂದೆಡೆ ದುಡ್ಡು ನಿಲ್ಲಲಾರದು. ಅಷ್ಟೇ ಅಲ್ಲ, ದುಡ್ಡು ಎಂದಿಗೂ ನಮ್ಮೊಂದಿಗೆ ಬರೋಲಿಕ್ಕೆ ಸಾಧ್ಯ ಇಲ್ಲ. ದುಡ್ಡು ಯಾವತ್ತೂ ಎಷ್ಟೇ ಇದ್ರು, ಎಷ್ಟು ಚೀಲ ಗಟ್ಲೆ ಒಂದ್ ಬಿಲ್ಡಿಂಗ್ ತುಂಬಿಕಿದ್ರು ಅದ್ ನಮ್ಮ ಹಿಂದೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೇ ಅಲ್ಲ, ದುಡ್ಡನ್ನು ನಂಬಿಕೊಂಡಿದ್ದ ಮನವೇ ನಮಗೆ ಮಾಯೆಯಾಗಿ ಕಾಡುತ್ತದೆ. ಇಂತಹ ದುಡ್ಡನ್ನು ನೆಚ್ಚಿಕೊಂಡು ಕೆಡಬೇಡ ಮನುಜ ಎಂದು ಮಾರಯ್ಯನವರು ನಮ್ಮನ್ನು ಎಚ್ಚರಿಸುತ್ತಿದ್ದಾರೆ. ಆನೆ, ಕುದುರೆ, ಬಂಡಿ, ಸಂಪತ್ತು ಇಂತಹ ಆಸ್ತಿಕವಾದ ವಸ್ತುಗಳನ್ನು ನೆಚ್ಚಿಕೊಂಡು ದಿನನಿತ್ಯ ಮಾನವ ಕೆಡುತ್ತಾನೆ. ದೇವರಿಂದ ಬಹುದೂರನಾಗಿದ್ದಾನೆ. ಇವುಗಳಿಂದ ಇಂದು ದೇವರನ್ನೇ ಮರೆತು ಬಿಟ್ಟಿದ್ದಾನೆ. ನಮ್ಗೆ ಎಲ್ಲಿ 5 ನಿಮಿಷ ಕುಂತು ಎಲ್ಲಾದ್ರೂ ಲಿಂಗ ಪೂಜೆ ಹೋಗ್ಲಿ, ಒಂದು ಅರ್ಧ ತಾಸು ಬೇಡ, ಒಂದು ವಚನ ಪ್ರಾರ್ಥನೆ, ಒಂದ್ 5 ನಿಮಿಷ ಲಿಂಗ ಪೂಜೆ ಮಾಡಿ ಅನ್ರಿ. ಅಯ್ಯೋ ಆಗಲ್ಲ, ನಮ್ಮ ಹುಡುಗ ಸ್ಕೂಲ್ ಕಳಿಸ್ಬೇಕು, ಬೆಳಗ್ಗೆ ನಮ್ಮ ಮನೆಯವ್ರ ಕೆಲ್ಸಕ್ಕೆ ಹೋಯ್ತಾರೆ, ಅಯ್ಯೋ ನಮ್ಗೆಲ್ಲಿ ಆಗದೇ ಇಲ್ಲ ಅಂತ ಹೇಳಿ ನಾವು 5 ನಿಮಿಷನೂ ಸಹ ಅಪ್ಪ ಗುರು ಬಸವಣ್ಣನವ್ರು ಕೊಟ್ಟಿರುವ ಲಿಂಗಕ್ಕೆ ಟೈಮೇ ಸಿಕ್ತಿಲ್ಲ ನಮ್ಗೆ. ಅಷ್ಟು ಡಿಪ್ರೆಷನ್ಗೆ ಹೋಗ್ಬಿಟ್ಟಿದೀವಿ ನಾವೆಲ್ಲರೂ. ಟೈಮ್ ಇಲ್ಲ ಅಂತ ಹೇಳಿ. ಅದಕ್ಕೋಸ್ಕರ ಅದ್ಭುತವಾಗಿರುವಂತ ಈ ಮಾನವ ಜನ್ಮನ ನಾವು ವ್ಯರ್ಥ ಮಾಡ್ಕೊಳ್ತಾ ಇದ್ದೀವಿ. ನೆಚ್ಚಿಕೊಂಡು ದಿನನಿತ್ಯಲೂ ಮಾನವ ಕೆಡ್ತಾ ಇದ್ದಾನೆ. ದೇವರಿಂದ ಬಹುದೂರನಾಗಿ ಇವುಗಳಿಂದ ಇಂದು ದೇವರನ್ನೇ ನಾವು ಮರ್ತು ಬಿಟ್ಟಿದೀವಿ. ತನಗಂಟಿಕೊಂಡಿರುವ ದೇಹವನ್ನು ಬಹಳ ಮೋಹಿಸಿದ್ದಾನೆ. ತನ್ನ ದೇಹವೇ ತಾನು, ತನ್ನ ದೇಹದ ಸೌಂದರ್ಯ, ಬಲ ಎಲ್ಲವನ್ನೂ ಬಹಳ ತಾನೇ ಹೊಗಳಿಕೊಳ್ಳುತ್ತಾನೆ. ನಮ್ಗೆ ನಾವು ಹೊಗಳ್ಕೊಳ್ತೀವಿ ಅಂದ್ರೆ ಈ ದೇಹ, ನಾನು ಎಷ್ಟ್ ಚೆನ್ನಾಗಿದ್ದೀನಿ, ನಾನು ಎಷ್ಟ್ ಚೆನ್ನಾಗಿ ಕಾಣ್ತೀನಿ ಅಂತ ಹೇಳಿ ಈ ಒಂದು ದೇಹನ ನಾವು ಇದೇ ಒಂದು ಶಾಶ್ವತ ಅಂತ ಹೇಳಿ ನಾವು ಎಲ್ಲವನ್ನು ಮರ್ತು ಹೋಗ್ತಾ ಇದ್ದೀವಿ. ನಾವೇ ಹೊಗಳ್ಕೊಂಡು ಹುಚ್ಚನಂತೆ ಸುತ್ತಾಡ್ತಿದೀವಿ, ಹುಚ್ಚರಂತೆ ನಾವು ಸುತ್ತಾಡ್ತಿದೀವಂತೆ. ಬಂಗಾರ, ಬೆಳ್ಳಿ ಮುಂತಾದ ಒಡವೆಗಳನ್ನು ಧರಿಸಿಕೊಂಡು ನಾವು ಎಲ್ಲನೂ ಮರ್ತು ಹೋಗ್ತಾ ಇದ್ದೀವಿ. ಇವ್ಯಾವು ಶಾಶ್ವತ ಅಲ್ಲ ಅಂತ ತಿಳ್ಕೊಂಡಿಲ್ಲ, ಇವೆಲ್ಲ ನಮ್ಮ ಹಿಂದೆನೆ ಬರ್ತವೆ ಅಂತ ಹೇಳಿ ನಾವು ಪರಮಾತ್ಮನ್ನ ಮರಿತಿದ್ದೀವಿ. ಇವೆಲ್ಲವನ್ನು ಕಂಡು ಮಾರಯ್ಯನವ್ರು ಹೇಳ್ತಾರೆ, ದೇಹಕ್ಕೆ ಸಾವಿದೆ, ಈ ದೇಹ ಭೂಮಿಯ ಸಂಘವನ್ನು ಮಾಡುತ್ತದೆ. ನಾವು ಗಳಿಸಿದ ಒಡವೆ ಯಾರ ಪಾಲಾಗುತ್ತವೆ ತಿಳಿಯಲಾರದು.
ಈ ದೇಹ ಅಂತೂ ಭೂಮಿ ಪಾಲ, ಅದಂತೂ ನಿಜ. 5 ನಿಮಿಷನೂ ಇಟ್ಕೊಳ್ಳಲ್ಲ. ಅಮ್ಮ ಅಪ್ಪ ಅಕ್ಕ ತಂಗಿ ಅಂತ ಇದ್ದಾಗ ಎಷ್ಟು ಪ್ರೀತಿ ಮಾಡ್ತೀವಿ. ಆದ್ರೆ ನಾವು ಒಂದೇ ಒಂದ್ ನಿಮಿಷ ಸತ್ತೋಗ್ಬಿಟ್ರೆ ಅದನ್ನ ನಾವು ಏನಂತೀವಿ, ನಮ್ಮ ಹೆಸರಿಡ್ದು ಅದನ್ನ ಕರೀಲಿಕ್ಕೆ ಸಾಧ್ಯ ಇಲ್ಲ. ಪಾರ್ವತಿ ಅನ್ನಲ್ಲ, ನಮ್ಮನ್ನ ಎಣ ಅಂತಾರೆ. ಹಂಗಾಗಿ ಅದನ್ನ 5 ನಿಮಿಷನೂ ಮನೇಲೆ ಇಟ್ಕೊಳ್ಳಲ್ಲ. ಅದು ಎಣನ್ ತಗೊಂಡೋಗ್ರಿ ಆಚೆ ಅಂತೀವಿ. ಇಷ್ಟೆಲ್ಲ ನಮ್ಗೆ ಗೊತ್ತಿದ್ರು ಸಹ ನಾವು ಇನ್ನ ಸ್ವಾರ್ಥದಿಂದನೇ ಇದ್ದೀವಿ. ನಾವು ನಮ್ಮವರು ಅನ್ನೋ ಒಂದು ಸ್ವಾರ್ಥದಿಂದ ಬಾಳ್ತಾ ಇದ್ದೀವಿ. ಈ ದೇಹ ಭೂಮಿಯ ಸಂಗ ಮಾಡುತ್ತದೆ, ನಾವು ಗಳಿಸಿದ ಒಡವೆ ಯಾರ ಪಾಲಾಗುತ್ತದೋ ತಿಳಿಯಲಾರದು. ತಾನು ಸತ್ತ ಬಳಿಕ ತನ್ನ ಪತ್ನಿ ಮತ್ತೊಬ್ಬರ ಅಧೀನಕ್ಕೆ ಹೋಗುತ್ತಾಳೆ. ನಮ್ಮೊಳಗಿರುವಂತ ಪ್ರಾಣ ಗಾಳಿ ಸೇರುತ್ತದೆ. ಈ ಒಳಗಡೆ ಇದೆಯಲ್ಲ, ಇದೇನು ಬಲೂನ್ ತರ, ಇದು ಒಳಗಡೆ ನಾವು ಉಸಿರಾಡ್ತೀವಲ್ಲ, ಈ ಉಸಿರು ಒಂದೇ ಒಂದು ಕ್ಷಣದಲ್ಲಿ ಹೋಗ್ಬಿಟ್ರೆ ಅದು ಬಲೂನ್ ತರ ಯಾವಾಗ ಹೊಡೆದೋಗುತ್ತೋ ಗೊತ್ತಿಲ್ಲ. ಆ ಗಾಳಿ ಹೋಗಿ ಆ ಒಂದು ಒಳಗಡೆ ಇರುವಂತ ಉಸಿರು ಹೋಗಿ ಗಾಳಿನ ಸೇರ್ಕೊಂಡ್ಬಿಡುತ್ತೆ. ಅದು ಒಂದೊಂದನ್ನ ಸೇರುತ್ತೆ. ಹಾಗಾಗಿ ಒಂದಕ್ಕೆ ಒಂದು ಸಂಘ ಇದೆ, ಅದಕ್ಕೆ ಒಂದು ಸಂಘ ಇದೆ. ಆದರೆ ಸಾವಿಗೆ ಯಾವ ಸಂಘವೂ ಇಲ್ಲ. ನಾವು ಈ ದೇಹ ಬಿಡುವಾಗ ನಮ್ಮಿಂದ ಯಾರು ಬರುವುದಿಲ್ಲ. ನಾವು ಈಗ ಸತ್ತಾಗ ನಮ್ಮಿಂದ ಯಾರಾದ್ರೂ ಬರ್ತಾರ? ನಾವ್ ಹೇಳ್ತೀವಿ ರೋಮಿಯೋ ಜೂಲಿಯಟ್ ತರ ಇದೀವಿ ಗಂಡ ಹೆಂಡ್ತಿ, ನಮ್ಗೆ ಅವ್ರನ್ನ ಬಿಟ್ಟಿಲ್ಲ, ನಾವು ಅವ್ರನ್ನ ಬಿಟ್ಟಿಲ್ಲ ಅಂತ. ಏನು ಜೀವ ಆದ್ರೆ ಸತ್ತಾಗ ನಾವು ಅವ್ರ ಜೊತೆ ಹೋಯ್ತೀವ? ಇಲ್ಲ, ಹೋಗಲ್ಲ. ಇಷ್ಟು ದೊಡ್ಡ ಮನೆ, ಇಷ್ಟು ಬಿಲ್ಡಿಂಗು, ಇಷ್ಟು ದುಡ್ಡೆಲ್ಲ ಐತೆ, ಅಯ್ಯೋ ಸತ್ತ ನಾನ್ಯಾಕ್ ಸಾಯ್ಲಿ, ನನ್ ಜೊತೆ ಮಕ್ಳವ್ರೆ, ಮತ್ತೆ ಮಕ್ಕಳು ಮುಂದಿನ ಭವಿಷ್ಯ ನೋಡ್ಬೇಕಪ್ಪ ಅಂತ ಅಂದ್ಬಿಟ್ಟು ಇನ್ನ ಆಸೆ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗಲ್ಲ. ಅದಕ್ಕೋಸ್ಕರ ನಾವು ಇದೇ ಒಂದು ಇದ್ರಲ್ಲಿ ಮೋಹದಲ್ಲಿ, ಈ ಮಾಯೆ ಎಂಬ ಬಲೆಯಲ್ಲಿ ಸಿಲುಕ್ಬಿಟ್ಟಿದೀವಿ. ಅದಕ್ಕೋಸ್ಕರ ಹೇಳ್ತಾರೆ, ಇದೆಲ್ಲ ಬಿಟ್ಟು ನಾವು ಯಾವುದು ನಮ್ಮಿಂದೆ ಬರಲ್ಲ, ಇದ್ಯಾವುದು ಶಾಶ್ವತವಲ್ಲ. ಅದಕ್ಕೋಸ್ಕರ ನಾವು ಯಾವಾಗ್ಲೂನು ಕಾಯಕ ನಿಷ್ಠೆಯಿಂದ ಬಾಳ್ಬೇಕು, ಕಾಯಕ ಮಾಡ್ಬೇಕು ಅಂತ ಹೇಳಿ ಇಲ್ಲಿ ಹೇಳ್ತಿದ್ದಾರೆ. ಮತ್ತೆ ಮಾನವ ತನ್ನ ಶ್ರೇಷ್ಠನಾಗಬೇಕೆಂದು ಏನೇನು ಮಾಡ್ತಾನೆ, ಮಾಡುವುದನ್ನೇ ಮರ್ತಿದ್ದಾನೆ. ಶಕ್ತಿಗಾಗಿ, ಯುಕ್ತಿಯಾಗಾಗಿ, ಸಕಲ ಸಂಪತ್ತಿಗಾಗಿ ಬಗೆ ಬಗೆಯ ಸಾಧನೆಗಳಲ್ಲಿ ಮಾನವ ಮುಳುಗ್ತಾ ಇದ್ದಾನೆ. ಯಾವುದು ಶ್ರೇಷ್ಠ, ಯಾವುದು ಪರಿಪೂರ್ಣ? ಸತ್ಯದಿಂದ ದೂರವಾಗಿ ನಾವೆಲ್ಲ ನಿಂತಿದ್ದೀವಿ. ಮೇಲಿನ ವಚನದಲ್ಲಿ ಚನ್ನಬಸವಣ್ಣನವ್ರು ಹೇಳ್ದಂಗೆ ತಪಸ್ಸು, ಗುರು ಸೇವೆ, ಲಿಂಗ ಪೂಜೆ, ಜಂಗಮ ತೃಪ್ತಿ ಮತ್ತು ಶರಣರ ಅನುಭವ ಅಮೃತ ಕುರಿತು ಇಲ್ಲಿ ಹೇಳ್ತಿದ್ದಾರೆ. ಇವುಗಳಲ್ಲಿ ಯಾವುದು ಅತ್ಯಂತ ಶ್ರೇಷ್ಠವಾಗಿರೋದು ಅಂತ ಹೇಳಿ ಇಲ್ಲಿ ಹೇಳ್ತಿದ್ದಾರೆ. ದೇವರನ್ನು ಕಾಣಲು, ಆತ್ಮವನ್ನರಿಯಲು ಪರ್ವತಗಳ ತುದಿಗಳ ಮೇಲೆ ಕುಳಿತು ಕಠೋರ ತಪಸ್ಸು ಎಷ್ಟೋ ಜನ ಮಾಡ್ತಾರೆ. ಕಾಣುವ ದೇವರಾದ ಗುರುವನ್ನೇ ಮರೆತು ಮಾಡುವ ತಪಸ್ಸು ಯಾವ ಫಲವೂ ನೀಡಲಿಕ್ಕೆ ಸಾಧ್ಯ ಇಲ್ಲ. ಗುರು ಸಾಕ್ಷಾತ್ ಪರಶಿವ ಸ್ವರೂಪಿ. ಹರನೇ ಗುರುವಾಗಿ ಬಂದಿರುವಾಗ ಗುರುವನ್ನು ಮರೆತು ಹರನನ್ನು ಹುಡುಕುವುದು ಸುಖಕರವಾದ ಸಾಧನವಲ್ಲ. ಗುರು ಹರನ ಸಕಾರ ಸ್ವರೂಪಿ. ಗುರು ಪುತ್ರನಾಗದೆ ಶಿವಪುತ್ರನಾಗಲಾರ ಎಂದು ಶರಣರು ಅನುಭವ. ಅನೇಕ ವರ್ಷಗಳ ಕಾಲ ಮಾಡಿದ ತಪಸ್ಸು ಒಂದು ದಿನದ ಗುರು ಸೇವೆ ಮಾಡಿದ್ದಕ್ಕೆ ಸರಿಯಾಗಲಾರದು, ಸಮವಾಗಲಾರದು. ಗುರು ಸೇವೆ ಅತ್ಯಂತ ಪವಿತ್ರ ಮತ್ತು ಸರ್ವಶ್ರೇಷ್ಠ ಸಾಧನ ಅಂತ ಹೇಳ್ತಾರೆ. ನೋಡ್ರಿ, ಇಲ್ಲಿ ನಾವು ಏನ್ ಮಾಡಿದ್ರು ಪ್ರಯೋಜನ ಇಲ್ಲ. ಇಲ್ಲಿ ಗುರು ಸೇವೆನೇ ಅತ್ಯಂತ ಪವಿತ್ರವಾದ ಶ್ರೇಷ್ಠ ಸಾಧನೆ. ಗುರು ಸೇವೆಯ ಮುಂದೆ ಬೇರಾವ ಸಾಧನೆಯೂ ಶ್ರೇಷ್ಠವಿಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಮ್ಮ ಮನೆಗೆ ಜಂಗಮರು ಬರ್ಲಿ, ಗುರು ಬರ್ಲಿ, ಯಾರೇ ಬರ್ಲಿ, ನಾವು ತನು ಮನ ಧನದಿಂದ ಗುರು ಸೇವೆನ ಮಾಡ್ಬೇಕಂತೆ. ನೋಡ್ರಿ, ಅದಕ್ಕೆ ಇಲ್ಲಿ ಅಕ್ಕಮದೇವರು ಒಂದು ವಚನ ಹೇಳ್ತಾರೆ. ತನು ಶುದ್ಧ ಮನ ಶುದ್ಧ ಭಾವ ಶುದ್ಧವಾದವರ, ತನು ಶುದ್ಧ ಮನ ಶುದ್ಧ ಭಾವ ಶುದ್ಧವಾದವರ ಎನಗೊಮ್ಮೆ ತೋರ ನಡೆಯಲ್ಲ ಸದಾಚಾರ, ನುಡಿಯಲ್ಲ ಶಿವಾಗಮ, ನಡೆಯಲ್ಲ ಸದಾಚಾರ, ನುಡಿಯಲ್ಲ ಶಿವಾಗಮ. ನಿತ್ಯ ಶುದ್ಧರಾದವರ ಎನಗೊಮ್ಮೆ ತೋರ
ಎನಗೊಮ್ಮೆ ತೋರ ಕತ್ತಲೆಯ ಮೆಟ್ಟಿ ತಳವೆಳಗೊಂದಾಗಿ ಕತ್ತಲೆಯ ಮೆಟ್ಟಿ ತಳವೆಳಗೊಂದಾಗಿ ನಿಂದ ನಿಮ್ಮ ಶರಣರ ಎನಗೊಮ್ಮೆ ತೋರ ಚನ್ನ ಮಲ್ಲಿಕಾರ್ಜುನ ಎನಗೊಮ್ಮೆ ತೋರ ಚನ್ನ ಮಲ್ಲಿಕಾರ್ಜುನ ತನು ಶುದ್ಧ ಮನ ಶುದ್ಧ ಭಾವ ಶುದ್ಧವಾದವರ ಎನಗೊಮ್ಮೆ ತೋರ ಎನಗೊಮ್ಮೆ ತೋರ ಅಂತ ಯಶಂದ ಹೇಳೋರು ನೋಡ್ರಿ. ತನು ಮನ ಭಾವ ಎಲ್ಲನೂ ಸಹ ಶುದ್ಧವಾಗಿ ನಾವು ಕಾಯಕ ಮಾಡಿದ್ರೇನೆ ಅದೇ ಸದಾಚಾರ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾವು ಬರೀ ಬಾಯಲ್ಲಿ ಹೇಳೋದಲ್ಲ, ಬಾಯಲ್ಲಿ ನಾನು ಮಾಡಿದೆ, ಗುರು ಸೇವೆ ಮಾಡಿದೆ, ಜಂಗಮನ ಸೇವೆ ಮಾಡಿದೆ ಅಂತ ಹೇಳೋದಲ್ಲ, ಅದನ್ನ ಭಕ್ತಿಯಿಂದ ಮಾಡ್ಬೇಕು ಅಂತ ಹೇಳ್ತಾರೆ. ಪರತತ್ವ ಕಂಡ ಗುರುವನ್ನರಸುವುದೆಲ್ಲಿ ದೊರೆತಂದು ನೀ ಧನ್ಯ ಮಂಕುತಿಮ್ಮ ಅಂತ ಹೇಳಿ DVG ಅವರು ಪರತತ್ವವನ್ನ ಅರಿತು ಇಲ್ಲಿ ಹೇಳವ್ರೆ. ಪರಶಿವನನ್ನು ಕಂಡ ಗುರು ದೊರೆತರೆ ನಮ್ಮ ಜೀವನ ನಿಜಕ್ಕೂ ಧನ್ಯವಾಗುತ್ತದೆ. ಗುರುವಿನ ಸಮವಾಗಿ ನಿಲ್ಲುವ ಶಕ್ತಿ ಯಾವ ಸಂಪತ್ತಿಗೂ ಇಲ್ಲ. ಅನೇಕ ವರ್ಷಗಳಿಂದ ಮಾಡಿದ ತಪಸ್ಸಿನ ಫಲ ಒಂದು ದಿನ ನಮಗೆ ದೊರೆಯುತ್ತದೆ. ಗುರು ಸೇವೆ ಮಾಡಿಂದ ಆಗಲ್ಲ. ಎಷ್ಟು ಜನರು ಮೌನವಾಗಿದ್ದಾರೆ. ಗುರು ಸೇವೆಯಿಂದ ಉಂಟಾಗುವ ಆನಂದ